ನಮಸ್ತೆ ರೈತ ಮಿತ್ರರೇ. ಈ ಒಂದು ತೋಟ ಚಿತ್ರದುರ್ಗದ ಸುತ್ತಮುತ್ತ ಭಾಗದಲ್ಲಿ ಇರೋಂಥ ಒಂದು ತೋಟ. ಮೊದಲೇ ರೈತರೆಲ್ಲ ನಮ್ಮ ಇವಾಗ ಈ ತೋಟದ ಮಾಲೀಕರು ಅವರು ಸಾವಯವ ಕೃಷಿ ಏನು ಮಾಡ್ತಾಯಿಲ್ಲ. ಅವರು ಕೆಲವೊಮ್ಮೆ ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಅತಿ ಹೆಚ್ಚಾಗಿ ಅವರು ಕೆಮಿಕಲ್ಲೇ ಯೂಸ್ ಮಾಡಿದ್ದಾರೆ. ಅವರಿಗೆ ಇವಾಗ ಅನ್ನಿಸ್ತಾ ಇರೋದೇನಪ್ಪ ಅಂತಂತಂದರೆ ಇಳುವರಿ ಕಡಿಮೆ ಆಗಿ ಮತ್ತು ಗಿಡದ ಲೈಫು ಕಡಿಮೆ ಆಗ್ತಾ ಇದ್ದಂತ ಅವ್ರಿಗೊಂದು ಕಾಣಿಸ್ತಾ ಇದೆ. ಅದಕ್ಕೆ ಇವಾಗ ಅವ್ರಿಗೆ ಕನ್ವರ್ಷನ್ ಆಗಬೇಕು. ಇದು ಹೇಗೆ ಸ್ಟೆಪ್ ವೈಸ್ ನಾವು ಕನ್ವರ್ಷನ್ ಆಗಿ ನಮ್ಮ ಇಳುವರಿ ಮತ್ತು ಭೂಮಿ ಫಲವತ್ತತೆ ಹೆಚ್ಚಿಸ್ಕೊಂಡು ಆರ್ಗ್ಯಾನಿಕಲ್ಲಿ ಹೇಗೆ ನಾವು ನಮ್ಮ ತೋಟ ಮೇಂಟೈನ್ ಮಾಡಿದರೆ ಇಳುವರಿ ಜಾಸ್ತಿ ಆಗುತ್ತೆ, ಗಿಡದ ಲೈಫು ಒಳ್ಳೆ ಲೈಫ್ ಆಗ್ತದೆ, ಗಿಡದ ಲೈಫ್ ಸಿಗುತ್ತೆ ಮತ್ತು ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇದು ಮಾಡೋದ್ರಿಂದ ಭೂಮಿ ಕೂಡ ನಮ್ಮ ಒಂದು ಎನ್ವೈರ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಅವ್ರು ಇವಾಗ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡು ಅವ್ರು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅವರು ಫಸ್ಟಿಗೆ ಜೀವಾಮೃತ ಮಾಡಿಕೊಂಡು ನಾವು ಒಂದು ಫರ್ಟಿಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಜೀವಾಮೃತ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿ ಇಳುವರಿ ಕೂಡ ಜಾಸ್ತಿ ಆಗೋದು ಕೂಡ ನಾವು ನೋಡ್ಬೋದು. ಸುಮಾರು ಬೇರೆ ಕಡೆ ಎಲ್ಲ ನಾವು ಒಂದು 2 ಎಕರೆ ಜಮೀನಲ್ಲಿ ಆರ್ಗ್ಯಾನಿಕ್ಕಾಗಿ ಮಾಡಿ ಸುಮಾರು 120-180 ಕ್ವಿಂಟಲಷ್ಟು ಅಡಿಕೆ ನಾವು ಆಗಿದೆ ಅಂತ ನೋಡಿ ಈ ರೈತರು ನಮಗೆ ಈ ತೋಟ ವಿಸಿಟ್ ಮಾಡೋಕ್ಕೋಸ್ಕರ ಕರೆದು ಅವ್ರು ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದಾರೆ. ಸಾಕಷ್ಟು ರೈತರಿಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗೆ ನೀವು ಕರೆ ಮಾಡ್ಬೋದು. ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ. ಧನ್ಯವಾದ.